ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಐತಂಡೇಲಿ ಗ್ರಾಮದ ರೈತ ವೆಂಕಟೇಶಪ್ಪನವರಿಗೆ ಸೇರಿದಂತ ಸರ್ವೆ ನಂಬರ್ 274ರಲ್ಲಿ ಏನು 250 ಮಾವಿನ ಗಿಡಗಳು, 50 ನೇರಳೆ ಗಿಡಗಳು ಮತ್ತಿತರ ಅರಣ್ಯ ಗಿಡಗಳಿದ್ದು ಅದನ್ನು ಸುಮಾರು 1 ತಿಂಗಳ ಹಿಂದೆ ತೋಟಗಾರಿಕೆ ಅಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಬಂದು 2 ಬಾರಿ ಪರಿಶೀಲನೆ ಮಾಡಿ ಆ ನಂತರ 2ನೇ ಬಾರಿ ಬಂದಾಗ ಮರಗಿಡಗಳನ್ನು ಎಣಿಕೆನೂ ಮಾಡಿದ್ರು. 121 ಮಾವಿನ ಗಿಡಗಳು, 29 ನೇರಳೆ ಗಿಡ ಇದ್ವು, ಮತ್ತೆ ಅರಣ್ಯ ಗಿಡಗಳಿದ್ವು. ಅವುಗಳನ್ನ ಅರಣ್ಯ ಇಲಾಖೆಯಿಂದ ಮೌಲ್ಯ ಮಾಡ್ಕೊಂಡು ಮಾತಾಡ್ತಂತೇಳಿ ಭರವಸೆ ಕೊಟ್ಟರು. ಆ ನಂತರ ವರದಿ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಆ ಮರ ಗಿಡಗಳು ಏನು ಏಜು ಅಂದ್ರೆ ಆಯುಸ್ಸು ಕಮ್ಮಿ ಇದೆ, 2 ದಿನ 1 ವರ್ಷ ಆಗಿದೆ, ನಾವು ವಿಜ್ಞಾನಿಗಳ ತಂಡಕ್ಕೆ ಬರೀತೀವಿ, ನಾವು ಅದೇ ರೀತಿ ವರದಿ ಕೊಡಕ್ಕಾಗಲ್ಲ ಅಂದ್ರು. ನಾವು ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ನಮ್ಮ ರೈತ ವೆಂಕಟೇಶಪ್ಪ ಮತ್ತು ನಮ್ಮ ರೈತ ಸಂಘದಿಂದ ಒಂದು ಮಾಹಿತಿ ಕೇಳಿದ್ವಿ. ಯಾರನ್ನ? ತೋಟಗಾರಿಕಾ ಅಧಿಕಾರಿಗಳನ್ನ. ಬಂಗಾರಪೇಟೆ ಮತ್ತು ಕೆಜಿಎಫ್ ವ್ಯಾಪ್ತಿ 2 ಒಂದೇ ತಾಲೂಕಿತ್ತವಾಗ ಆ ತಾಲೂಕಿನಾದ್ಯಂತ ಎಷ್ಟು ಚೆನ್ನೈ ಕಾರಿಡಾರ್ಗೆ ಎಷ್ಟು ರೈತರ ಭೂಮಿ ಕಳ್ಕೊಂಡಿದ್ದಾರೆ, ಅದರಲ್ಲಿ ಎಷ್ಟು ಮರಗಳಿದ್ವು, ಅದರಲ್ಲಿ ಯಾರು ಮಲ್ಕಿ ಮೌಲ್ಯ ಮಾಡಿದ್ರು, ತೋಟಗಾರಿಕೆ ಅಧಿಕಾರಿಗಳ ಫೋಟೋ ಮತ್ತೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಂದ ಬಂದ ಫೋಟೋ, ಸಂಬಂಧಪಟ್ಟ ಯಾವ ಇಲಾಖೆಯವರಿದ್ರು ಎಲ್ಲಾ ಇಲಾಖೆಯವರ ಅಧಿಕಾರಿಗಳು ಒಳಗಂತೆ ರೈತರನ್ನು ಒಳಗೊಂಡಂತೆ ಸರ್ವೆ ನಂಬರ್ ಸಮೇತ ಫೋಟೋ ಸಮೇತ GPS ಫೋಟೋಗಳ ಸಮೇತ ನಮಗೆ ವರದಿ ಕೊಡಿ, ಎಷ್ಟು ಮಲ್ಕಿ ಮೌಲ್ಯ ಮಾಡಿದ್ವಿ ಅಂತ ಕೊಟ್ಟಿದ್ವಿ. ಆದ್ರೆ ಅಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡೋದು 15 ವರ್ಷದಿಂದ ಇಲ್ಲೇ ಇದಾರೆ ಅಂತ ನಮಗೊಂದು ಗೊತ್ತಿಲ್ಲ. 15 ವರ್ಷದಿಂದ ಏನ್ ರೈತ ಪರ ಕೆಲಸ ಮಾಡಿದ್ರೆ ಅದು ಬೇಕಾಗಿಲ್ಲ. ಆ ವಿಶ್ವನಾಥ್ ಅಂತ ಹೇಳೋರು ವರದಿ ಕೊಟ್ರು. ಹಾಗಾಗಿ ನೀವು ಮಾಹಿತಿ ಕೇಳಿದ್ರು ಥರ್ಡ್ ಪಾರ್ಟಿ ಅಲ್ಲ ಸ್ವಾಮಿ, ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡೋರು, ನೊಂದ ರೈತಿಗೆ ನ್ಯಾಯ ಕೊಡಿಸೋರು, ಅವರು ಥರ್ಡ್ ಪಾರ್ಟಿ ನಾವು ಥರ್ಡ್ ಪಾರ್ಟಿ ಅಂತೇಳಿ ನೀವು ಬಿಹೇವ್ ಮಾಡಿ ಸುಪ್ರೀಂ ಕೋರ್ಟ್ ಕಾಲಮ್ ಹಾಕ್ಬಿಟ್ಟು ನಾವು ವರದಿ ಬೇಕಾದ್ರೆ ಮಾಹಿತಿ ಹಾಕಬೇಕಾದ್ರೆ ನಂದನ ಇದೇನು ಉಪ ನಿರ್ದೇಶಕರು DD ಅವ್ರನ್ನ ಕೇಳಿ ತೋಟಗಾರಿಕೆ DD ಅಂತ ಕೊಡ್ತಿರಲ್ಲ. ಆದ್ರೆ ಥರ್ಡ್ ಪಾರ್ಟಿ ನಾವು, ಅದಕ್ಕೆ ಥರ್ಡ್ ಪಾರ್ಟಿ ಜಮೀನು ನಿಮ್ಗೆ ಹೇಗ್ ಬೇಕು? ಅದಕ್ಕೆ ನಾವು ಇವತ್ತು ದಿನಾಂಕ 24/10/2025 ಶುಕ್ರವಾರದಂದು ತೋಟಗಾರಿಕೆ ಅಧಿಕಾರಿಗಳು, ವಿಜ್ಞಾನಿಗಳು ಮತ್ತೆ SLO ಕಚೇರಿಯಿಂದ ಬಂದಾಗ ನಾವು ಕೇಳಿದ್ವಿ. ಮೊದಲು ನಾವು ಕೇಳಿರುವ ಮಾಹಿತಿಯನ್ನು ಬಂದು ರೈತರಿಗೆ, ಎಲ್ಲಾ ರೈತರಿಗೂ ನ್ಯಾಯಯುತವಾಗದಂತೆ ಇದೇ ರೈತರಿಗೂ ನ್ಯಾಯ ಮಾಡಿ, ಅದುವರೆಗೂ ವಿಜ್ಞಾನಿಗಳಾಗ್ಲಿ ಯಾರೇ ಆಗ್ಲಿ ತಪಾಸಣೆ ಮಾಡ, ನಾವು ಮಲ್ಕಿ ಮೌಲ್ಯ ಮಾಡಕ್ ಬಿಡಲ್ಲ ಅಂತೇಳಿ ಅಡ್ಡಪಡಿಸಿಲ್ಲ. ನಾವು ಮನವಿನ ಮಾಡಿದ್ವಿ. ಯಾಕಂದ್ರೆ ವೆಂಕಟೇಶಪ್ಪನವರು ಇದೇ ಐತಂಡೇಲಿ ಗ್ರಾಮಕ್ಕೆ ಸೇರಿರೋದು, ಇದೇ ಒಂದು ಸರ್ವೆ ನಂಬರ್ 274 1 ಎಕರೆ ಹೋಗಿದೆ. ಆ ರೈತನಿಗೆ ಒಂದು ನ್ಯಾಯ, ಸುಮಾರು ಸಾವಿರಾರು ಜನಕ್ಕೆ ಒಂದು ನ್ಯಾಯನಾ? ಯಾಕಂದ್ರೆ ಕೆಲವು ರೈತರಿಗೆ 30 ಗುಂಟೆಯಲ್ಲಿ 5 ಕೋಟಿ ಕೊಟ್ಟಿದ್ದಾರೆ, ಇನ್ನು 20 ಗುಂಟೆಗೆ 15ರಿಂದ 20 ಏನೋ ಸುಮಾರು 2 ರಿಂದ 3 ಕೋಟಿ ಕೊಟ್ಟಿದ್ದಾರೆ. ಇನ್ನು ಸುಮಾರು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದು ಯಾರೇ ರೈತರು ಪಡ್ಕೊಂಡ್ರೆ ಆ ರೈತರ ಮೇಲೆ ನನ್ನ ಆರೋಪ ಇಲ್ಲ. ಆದ್ರೆ ಎಲ್ಲಾ ರೈತರಿಗೂ ಆಗಿದಂತಹ ನ್ಯಾಯ ನಮ್ಮ ವೆಂಕಟೇಶಪ್ಪನಿಗೂ ಆಗ್ಬೇಕು. ಅದಕ್ಕೋಸ್ಕರ ನಾವು ತೋಟಗಾರಿಕೆ ಮತ್ತೆ SLO ಕಚೇರಿಯಿಂದ ಬಂದ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿ ಮುಖಾಂತರ ಅವ್ರಿಗೊಂದು ಹೇಳಿಕೆ ಕೊಟ್ಟಿದ್ದೀವಿ, ಒಂದು ಮನವಿಯನ್ನು ಮಾಡಿದ್ದೀವಿ. 48 ಗಂಟೆಯಲ್ಲಿ ಸಂಬಂಧಪಟ್ಟ ಬಂಗಾರಪೇಟೆ KGF ವ್ಯಾಪ್ತಿಯಲ್ಲಿ ಭೂಮಿ ಕಳೆದುಕೊಂಡಿರುವ ರೈತರ ಎಲ್ಲಾ ಕಡತಗಳೊಂದಿಗೆ, ಫೋಟೋಗಳ ಸಮೇತಂಗೆ, ಸಂಪೂರ್ಣ ದಾಖಲೆಗಳೊಂದಿಗೆ, ಆಮೇಲೆ ಕೋಲಾರ SLO ಕಚೇರಿಯಲ್ಲಿನ PD ಇರ್ಬೋದು, SLO ಇರ್ಬೋದು, ಮತ್ತೆ ನಿವೃತ್ತ ಶಂಕರಪ್ಪನವರು ಇರ್ಬೋದು, ಸರ್ವೆ ಇಲಾಖೆ ಇರ್ಬೋದು, ತೋಟಗಾರಿಕೆ ಅಧಿಕಾರಿಗಳು ಯಾರಿದ್ದಾರೋ ಎಲ್ಲರೂ ಬಂದು ಇಲ್ಲಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನಂತರ ವರದಿ ಮಾಡಿ ನಮಗೆ ಎಲ್ಲಾ ರೈತರಿಗೂ ಕೊಟ್ಟಂತೆ ನಮಗೆ ನ್ಯಾಯಯುತವಾದಂತಹ ಬೆಲೆ ಕೊಡಿ. ಇಲ್ಲವಾದರೆ ಯಾವುದೇ ಕಾರಣಕ್ಕೂ 1 ಎಕರೆ ಜಮೀನನ್ನು ನಾವು ಕಾಮಗಾರಿಗೂ ಕೊಡಲು ನಮ್ಮ ಭೂಮಿ ಮಾರಾಟಕ್ಕಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮತ್ತೆ ನಮಗೆ ಹೋರಾಟದ ಹಕ್ಕನ್ನು ಕಲ್ಪಿಸಿದಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಫೋಟೋ ಸಮೇತ ಇವತ್ತಿಂದ ನಾವು ಆಹೋರಾತಿ ಡೈಲಿ ಬಂತೀವಿ, ಒಬ್ಬೊಬ್ರು ಕೂತ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಭೂಮಿಗೆ, ನಮ್ಮ ಮರಗಿಡಗಳಿಗೆ ಸಮರ್ಪಕವಾದ ಎಲ್ಲಾ ರೈತರಿಗೂ ನೀಡಿರುವ ಮಲ್ಕಿ ಮೌನ ಬೆಲೆ ನಿಗದಿ ಆಗುವವರೆಗೂ ನಮ್ಮ ಭೂಮಿ ಬರೋದಿಲ್ಲ. ಒಂದು ವೇಳೆ ನೀವು ಭೂಮಿ ಕೊಡದೆ ನಮ್ಮನ್ನು ಏನಾದರೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಪಡೆದುಕೊಳ್ಳಲು ಮುಂದಾದರೆ ರೈತ ಕ್ರಾಂತಿ ಐತಂಡೇಲಿ ರೈತ ವೆಂಕಟೇಶಪ್ಪನವರ ಜಮೀನಿನಲ್ಲೇ ಪ್ರಾರಂಭ ಆಗ್ತದೆ ಅಂತೇಳಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಅದುವರೆಗೂ ಗುತ್ತಿಗೆದಾರರಿಗೂ ಹೇಳೋದು ಒಂದೇ, ಯಾವುದೇ ಕಾರಣಕ್ಕೂ ಈ ಒಂದು ಜಮೀನಿನಲ್ಲಿ ಕಾಮಗಾರಿ ಮಾಡೋದು ಬೇಡ. ನೀವು ಬಲವಂತಾಗಿ ಕಾಮಗಾರಿ ಮಾಡಿದ್ರೆ ಕಾನೂನನ್ನು ನಾವು ಕೈಗೆತ್ತಿಕೊಳ್ತೇವೆ ಎಂದು ಎಚ್ಚರಿಕೆ ನೀಡ್ತೀವಿ. ಐತಂಡೇಲಿ ಗ್ರಾಮದ ವೆಂಕಟೇಶಪ್ಪನವರಾದ 274 ಸರ್ವೆ ನಂಬರ್ ಚೆನ್ನೈ ಕಾರಿಡಾರ್ ಎಕ್ಸ್ಪ್ರೆಸ್ ಹೈವೇಗೆ ಅಕ್ವೇಷನ್ ಆಗಿರೋದು ಸರಿ. ಇದರಲ್ಲಿ ನ್ಯಾಯಯುತವಾದ ಬೆಲೆ ಕೊಡದೆ ದಬ್ಬಾಳಿಕೆ ಮಾಡಿಕೊಂಡು ನಾವು ಇಷ್ಟೇ ಕೊಡೋದು ಅಷ್ಟೇ ಕೊಡೋದು ಅನ್ನೋದು ಯಾವ ನ್ಯಾಯ ಸ್ವಾಮಿ ಇದು? ಎಲ್ಲ ಬೆಂಗಳೂರಿಂದ ಚೆನ್ನೈವರೆಗೂ ಏನ್ ಕೊಟ್ಟಿದ್ದೀರ ರೈತರಿಗೆ, ಅದೇ ರೀತಿ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು. ಇಲ್ಲ ಆ ರೈತರ ಬಿಟ್ಟು ನಮಗ್ ಬೇರೆ ರೀತಿ ಕೊಡು ಅಂತ ನಾವು ಯಾವತ್ತೂ ಕೇಳಿಲ್ಲ ನಿಮ್ಮನ್ನ. ಅದರಿಂದ
ನೀವು ನಮಗೆ ನ್ಯಾಯಯುತ ಬೆಲೆ, ನಮ್ಮ ಭೂಮಿ ನಿಮಗೆ ಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಏನಿದೆ ಮರ ಗಿಡ ಈ ಭೂಮಿಗೆ ಸೂಕ್ತ ಬೆಲೆ ಕೊಡದೆ ಇದ್ದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಭೂಮಿ ನಿಮಗೆ ಕೊಡೋದಿಲ್ಲ. ಈ ಭೂಮಿ ಮಾರಾಟಕ್ಕೂ ಇಲ್ಲ. ಇದ್ರ ನಾವು ಇದು ಕಾಂಪೌಂಡ್ ನಿರ್ಮಾಣ ಮಾಡಿ ನಾವು ನಮ್ಮ ಸ್ವಾಧೀನದಲ್ಲಿ ಇರುತ್ತೇವೆ. ಯಾವುದೇ ರೀತಿಗೂ ನೀವು ಎಷ್ಟೇ ಚಮತ್ಕಾರ ಮಾಡಿದ್ರು ಈ ಭೂಮಿಗಳಲ್ಲಿ ನಮ್ಮ ಭೂಮಿ ನಿಮಗೆ ಬೇಕಾದ್ರೆ ನಮ್ಮ ಭೂಮಿಯಲ್ಲಿರೋ ಮರ ಗಿಡಕ್ಕೆ ಸೂಕ್ತವಾದ ಬೆಲೆ ಕೊಡ್ಬೇಕು. ಎಲ್ಲಾ ರೈತರಿಗೆ ಏನ್ ಕೊಟ್ಟಿದ್ರೆ ಅದೇ ರೀತಿ ಕೊಡ್ಬೇಕು. ನಮ್ಗೆ ಬೇರೆ ನಾವೇನು ಎಕ್ಸ್ಟ್ರಾ ನಮ್ಗೆ ಕೊಡಿ, ನಮ್ಗೆ ಬೇರೆ ರೀತಿ ಕೊಡಿ, ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಮ್ಮ ಭೂಮಿಯಲ್ಲಿ ಏನಿದೆ ಅದನ್ನೇ ನಾವು ಕೇಳ್ತಾ ಇದ್ರಿ, ಬೇರೆ ರೀತಿ ನಾವು ಕೇಳ್ತಾ ಇರಲಿಲ್ಲ. 1ನೇ ತಾರೀಕು ಏನು ಈ ಐತಂಗಳ್ಳಿ ಸೇರಿದ ವೆಂಕಟೇಶಪ್ಪನವರಿಗೆ ಈ ಒಂದು ತೋಟಗಾರಿಕಾ ಇಲಾಖೆಯಿಂದ ಆಮೇಲೆ ಇನ್ನ ಅನೇಕ ಇಲಾಖೆಗಳಿಂದ ಧೋರಣೆ ಆಗಿದೆ. ಇವಾಗ ಈ ಮೌಲ್ಯಮಾಪನದಲ್ಲಿ ಏನು ಅವ್ಯವಹಾರ ಆಗಿದೆ ಅದನ್ನೆಲ್ಲ ಬಿಟ್ಟು ಈ ವೆಂಕಟೇಶಪ್ಪನವ್ರಿಗೆ ಮುಂದಿನ ಯಾವ ರೀತಿ ರೈತರಿಗೆ ಮೌಲ್ಯಮಾಪನ ಮಾಡಿ ನೀವು ಇದು ಮಾಡಿದ್ರ ಒಂದು ಅದೇ ರೀತಿ ಈ ಬಡ ಸಾಮಾನ್ಯ ವೆಂಕಟೇಶಪ್ಪನ ರೈತನಿಗೂ ಅದೇ ರೀತಿ ನೀವು ಮಾಡಿ ಎಲ್ಲಾ ಅಧಿಕಾರಿಗಳು ಬಡ ರೈತರಿಗೆ ಸಹಾಯ ಇದು ಮಾಡ್ಬೇಕಂತ ಹೇಳ್ತಾ ಇದೀವಿ. ಅದೇ ರೀತಿ ಈ ಜಮೀನಿನಲ್ಲಿ 1 ಎಕರೆನಲ್ಲಿ 250 ಗಿಡಗಳು ಇದ್ದು ಅದರ ಮೌಲ್ಯಮಾಪನ ಸರಿಯಾದ ರೀತಿಯಲ್ಲಿ ಆಗ್ಬೇಕಂತ ನಮ್ಮ ರೈತರ ಪರವಾಗಿ ಕೋರಿಕೆ. ಈ ಚೆನ್ನೈ ಎಕ್ಸ್ಪ್ರೆಸ್ ವೇನಲ್ಲಿ ವೆಂಕಟೇಶಪ್ಪ ಅವ್ರದ್ದು ಒಂದು 274 ಸರ್ವೆ ನಂಬರ್ನಲ್ಲಿ ಇರುವಂಥ 1 ಎಕರೆ ಜಮೀನಿನಲ್ಲಿ ಮಾಲ್ಕಿ ಮೌಲ್ಯಮಾಪನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 1 ಬಾರಿ ನಾವು ಭೇಟಿ ಕೊಟ್ಟು ಮಾಡಿದ್ದೀವಿ. ಸೊ ಅದು ಈಗ ಅರ್ಜಿದಾರರಿಗೆ ಅದು ಸಮಾಧಾನ ಆಗದೇ ಇರೋದ್ರಿಂದ ಒಂದು ಸಮಿತಿ ರಚನೆ ಮಾಡಿ, ತಾಂತ್ರಿಕ ಸಮಿತಿ ಮಾಡಿ ಇವತ್ತಿನ ದಿನ ಇಲ್ಲಿ ಒಂದು ಮೌಲ್ಯಮಾಪನ ಮಾಡಬೇಕು ಅಂತ ಭೇಟಿ ಕೊಟ್ಟಿದ್ದೀವಿ. ಆದರೆ ಅರ್ಜಿದಾರರು ಹಾಗೂ ಅವರೊಡನೆ ಇರುವಂಥ ಎಲ್ಲ ರೈತ ಮುಖಂಡರು ಹಾಗೂ ಇತರೆ ರೈತರೆಲ್ಲರೂ ಈ ಒಂದು ಸರ್ವೆ ನಂಬರ್ ಸುತ್ತಮುತ್ತ ಇರುವಂಥ ಸರ್ವೆ ನಂಬರ್ಗಳಲ್ಲಿ ಈಗಾಗಲೇ ಬಂಗಾರಪೇಟೆ KGF ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದು ಸರ್ವೆ ನಂಬರ್ಗಳಲ್ಲೂ ಇರುವಂಥ ಮೌಲ್ಯಮಾಪನ ಯಾವ ರೀತಿ ಮಾಡಿದ್ದೀರೋ ಅದೇ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಿದ್ದಾರೆ. ಮತ್ತು ಅದೇ ರೀತಿ ವರದಿನ ಕೇಳಿದ್ದಾರೆ, ಒಂದು RTA ಮೂಲಕ ಕೇಳಿದ್ರು. ಬಟ್ ನಾವು ಏನಂದರೆ ಥರ್ಡ್ ಪಾರ್ಟಿ ವಿವರ ಆಗಿರೋದ್ರಿಂದ ಇದನ್ನು ಕೊಡ್ಲಿಕ್ಕೆ ಬರಲ್ಲ. ಸೊ ಇದು ನಿಮಗೆ ಸಮಾಧಾನಕರ ಆಗಲಿಲ್ಲ ಅಂತಂದರೆ ನೀವು ಸೆಕೆಂಡ್ ಅಪೀಲ್ ಹೋಗ್ಬೋದು ಅಂತ ಹೇಳಿಬಿಟ್ಟು ನಾವೊಂದು ಪತ್ರ ಕೊಟ್ಟಿದ್ವಿ. ಅದೂ ಅವರಿಗೆ ಸಮಾಧಾನ ಆಗಿಲ್ಲ. ಸೊ ಏನಂತಂದರೆ ಅವರ ಒಂದು ಅಭಿಪ್ರಾಯ ಎಲ್ಲ ಎಕ್ಸ್ಪ್ರೆಸ್ ವೇಗೂ ಕೊಟ್ಟಿರೋ ಅಂಥ ಎಲ್ಲ ಸರ್ವೆ ನಂಬರ್ಗಳಲ್ಲಿ ಇರುವಂಥ ಹೇಗೆ ಕೊಟ್ಟಿದ್ದೀರಿ ಆ ವರದಿ ಬರೋವರೆಗೂ ನಾವಿಲ್ಲಿ ಈ ಪ್ರಸಕ್ತ ಈ 274 ಸರ್ವೆ ನಂಬರ್ನಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ವಿಷಯನ ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರ ಒಂದು ಅಭಿಪ್ರಾಯದ ಮೇರೆಗೆ ಹಾಗೂ ಅವರ ಒಂದು ಮಾರ್ಗದರ್ಶನದಂತೆ ನಾವು ಮುಂದಿನ ಕಾರ್ಯನ ತಗೊಳ್ತೀವಿ.